ವೆಲ್ಕಮ್ ಬ್ಯಾಕ್ ಟು ನಾನು ನನ್ನ ಲೈಫ್ ಕಾರ್ಯಕ್ರಮ. ಸೊ ನಮ್ಮ ಜೊತೆ ಇದ್ದಾರೆ ಮೀನಾಕ್ಷಿ ಮೇಡಮ್ ಅವರು. ಸೊ ಇಷ್ಟೊತ್ತು ಮಾತಾಡ್ತಾ ಇದ್ವಿ. ಸೊ ನಮ್ಮ ಮಾತುಗಳನ್ನ ಮುಂದುವರ್ಸೋಣ. ಸೊ ಸೀರಿಯಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಇವಾಗಿನ ಟ್ರೆಂಡ್ ಚೇಂಜ್ ಆಯ್ತಾ, ಏನಾಯ್ತು, ಹೆಂಗೆ ಅಂತೆಲ್ಲ. ಸೊ ಸಾಕಷ್ಟು ಜನ ಕಲಾವಿದರನ್ನ ನೋಡ್ತೀವಿ. ಒಂದಷ್ಟು ಹೆಂಗ್ ಬರುತ್ತೆ ಇವಾಗ ಮಾತುಗಳು ಅಂತಂದ್ರೆ, ನಮ್ಮನ್ನೆಲ್ಲ ಮೂಲೆ ಗುಂಪು ಮಾಡ್ಬಿಟ್ರಪ್ಪ, ನಮ್ಮನ್ನ ಇವಾಗ ಯಾರು ಕರಿತಾ ಇಲ್ಲ ಅನ್ನುವಂತ ಕಲಾವಿದರು ಒಂದಷ್ಟು ಜನ ಇದ್ದಾರೆ. ಸೊ ಹೊಸಬ್ರು ಬರ್ತಾ ಇದಾರೆ, ನಮ್ಗಳಿಗಿಲ್ಲ ಟೈಮ್ ಅನ್ನೋ. ಯಾಕಂದ್ರೆ ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಸುಮಾರಷ್ಟು ಜನ ಹೇಳೋದನ್ನ ಕೇಳಿಸ್ಕೊಂಡ್ವಿ. ಸೊ ನೀವ್ ಏನ್ ಹೇಳ್ತೀರಾ ಅದಕ್ಕೆ? ಕರೆಕ್ಟ್. ನಾನು ಅದೇ ಹೇಳ್ತಾ ಇರೋದು. ನಾವೊಂದು 25 ವರ್ಷದ ಇಂಡಸ್ಟ್ರಿಯಲ್ಲಿ ಇರೋದು ಒಂದೇ, ಇವಾಗ ನಿನ್ನೆ ಮೊನ್ನೆ ಬಂದಿರೋರು ಒಂದೇ. ಏನು ಜನ ಏನಾದ್ರು ಚೇಂಜ್ ಕೇಳ್ತಾವ್ರೋ ಏನೋ ನಮ್ಗೆ ಗೊತ್ತಿಲ್ಲ. ಜನ ಚೇಂಜ್ ಕೇಳಿದ್ರೆ ನನಗೂ ಗೊತ್ತಾಗ್ತಿತ್ತಪ್ಪ. ನಾನು ಸೋಷಿಯಲ್ ಮೀಡಿಯಾದಲ್ಲೇ ಇದೀನಲ್ವಾ, ನನಗೂ ಗೊತ್ತಾಗ್ತಿತ್ತು. ಜನ ಚೇಂಜ್ ಕೇಳ್ತಾ ಇಲ್ಲ, ಹೊಸ ಮುಖಗಳನ್ನ ಏನ್ ಜನ ಕೇಳ್ತಿಲ್ಲ. ಈಗ ಪುಟ್ಕೌರಿ ಮದುವೆ ನಮಗೆ ಮುಗಿದು ಒಂದು 5 ವರ್ಷ ಆಗಿದೆಯಲ್ವಾ, ಅದೇ ಪ್ರೊಡಕ್ಷನ್ ನಾವ್ ಯಾಕೆ ಇನ್ನೂ ವರ್ಕೇ ಮಾಡ್ತಾ ಇಲ್ಲ? ಕಲರ್ಸ್ ಅಲ್ಲಿ ಆ ಪ್ರೊಡಕ್ಷನ್ ಅಲ್ಲಿ ನಮ್ಮನ್ನ ಇನ್ನೂ ಕರೆದೇ ಇಲ್ಲ. ಏನಕ್ಕೆ ಅನ್ಸುತ್ತೆ? ಇರುತ್ತಲ್ಲ, ಅದು ಸುಮ್ಮನೆ ನನ್ನ ಬಾಯಿಲಿಂದ ಹೇಳಿಸಿ ಟ್ರೋಲ್ ಮಾಡೋದಕ್ಕಿಂತ ಸುಮ್ಮನೆ ಆಗ್ಬಿಟ್ರೆ ಒಳ್ಳೇದಲ್ಲ. ಯಾಕೊತ್ತಾ, ಅಲ್ಲ ಅದಕ್ಕೇನು ಐ ಡೋಂಟ್ ಕೇರ್, ನಾನು ಯಾವ್ದು ಕೇರ್ ಮಾಡೋ, ಅದು ಬೇರೆ ಪ್ರಶ್ನೆ. ಬಟ್ ಅವಾಗ ಇಲ್ದಿರೋದು ಇವಾಗೇನು ನನ್ಗೇನು ಅರ್ಥ ಆಗ್ತಿಲ್ಲ ಗುರು. ಯಾಕೆ ಅವ್ರು ನಮ್ಮನ್ನ ಕರೀತಿಲ್ಲ? ನಾನು ರಾಮ್ಜಿ ಸರ್ನ ಎಲ್ಲ ಕಡೆನೂ ನಾನು ತುಂಬಾ ಅವ್ರನ್ನ ದೇವ್ರ ತರ ಟ್ರೀಟ್ ಮಾಡಿದ್ದೀನಿ. ಯಾಕಂದ್ರೆ ನನ್ನ ಬದುಕು ಕಟ್ಕೊಟ್ಟವ್ರು ಅವರು. ಒಂದು ಗೌರಿ ಮದುವೆ ಸೀರಿಯಲ್ನ ಒಂದು ಮಗು ತರ ನಮ್ ಕೈ ಕೊಟ್ಟವ್ರು ಅವರು. ಅದು ಬೆಳೆಸಿ ದೊಡ್ಡ ಮಾಡಿ ನೇಮು ಫೇಮು ಒಂದು ನೆಲೆ ಎಲ್ಲ ಕಂಡ್ಕೊಂಡೆ ಅಂತ ನಾನು ರಾಮ್ಜಿ ಸರ್ಗೆ ಯಾವಾಗ್ಲೂ ಹೇಳ್ತಿರ್ತೀನಿ. ಸರ್, ನಿಮ್ಮಿಂದ ನನಗೆ ತುಂಬಾ ಅನುಕೂಲ ಆಗಿದೆ. ನೀವು ನನಗೆ ಅವತ್ತು ನಿಮ್ ಬದುಕು ಕಟ್ಕೊಟ್ಟಿಲ್ಲ ಅಂದ್ರೆ, ನೀವು ಆ ಸೀರಿಯಲ್ ಕೊಟ್ಟಿಲ್ಲ ಅಂದ್ರೆ ನಾನು ಏನಾಗ್ತಿದ್ನೋ ಅಂತೆಲ್ಲ ಹೇಳಿದ್ದೀನಿ. ಆಮೇಲೆ ನಾನು ಮಾರತಹಳ್ಳಿಲಿದ್ದೆ. ಫಸ್ಟ್ ಮಾರತಹಳ್ಳಿಯಿಂದ ನಾನು ಇಲ್ಲಿ ಆರ್ ನಗರ ಈ ಕಡೆ ಮಲಥಹಳ್ಳಿಗೆಲ್ಲ ನಾನು ಶೂಟಿಂಗ್ ಬರ್ಬೇಕಾದ್ರೆ ಕ್ಯಾಬು ಬರ್ತಿದ್ದೆ, ಆಟೋದಲ್ಲಿ ಬರ್ತಿದ್ದೆ, ಕ್ಯಾಬಲ್ಲಿ ಬರ್ತಿದ್ದೆ. ಇವ್ರಿಗೆ ಪಿಕಪ್ ಡ್ರಾಪ್ ಮಾಡೋರು ತುಂಬಾ ಲೇಟ್ ಆಗ್ಬಿಡ್ತಾ ಇತ್ತು. ರಾಮ್ಜಿ ಸರೇ ಅವರೇ, ನೀವು ಕಾರ್ ತಗೊಳ್ಳಿ, ನೀವು ಕಾರ್ ತಗೊಂಡು ಓಡಾಡಿ, ಅದೇನ್ ಡೌನ್ ಪೇಮೆಂಟ್ ನಾನು ಕೊಡ್ತೀನಿ, ಅದು ಯಾಕಂದ್ರೆ ನನಗೆ ತುಂಬಾ ಅದು ನಂಬರ್ ಜಾಸ್ತಿ ಬರ್ತಾ ಇತ್ತು. ಸೊ ಅದರಲ್ಲಿ ನಾನು ಇದ್ ಮಾಡ್ಕೊಳ್ತೀನಿ ಅಂತೆಲ್ಲ ಹೇಳಿ ನನಗೆ ಮಾಡ್ಕೊಟ್ಟಿದ್ದಾರೆ. ಅವರಿಂದ ಕಾರ್ ಕಲ್ತು ನಾನು ಓಡಿಸಿದೀನಿ. ಯಾವ ಕಾರ್ ತಗೊಂಡ್ರಿ? ಫಸ್ಟ್ K10 ತಗೊಂಡೆ, ವೈಟ್ ಕಲರ್. ನನ್ನ ಸಿಂಹ ರಾಶಿ, ವೈಟು ರೆಡ್ ಬಿಟ್ರೆ ಬೇರೆ ಯಾವ ಕಾರು ತಗೋಬೇಡಿ ಅಂದ್ರ. ಜ್ಯೋತಿಷ್ಯ ನಾನು ತುಂಬಾ ನೋಡ್ತೀನಿ, ನಿಮ್ಗೆ ಗೊತ್ತಿರ್ಬೇಕಲ್ಲ. ನಾನು ತುಂಬಾ ಜ್ಯೋತಿಷ್ಯ ನಂಬ್ತೀನಿ, ಜ್ಯೋತಿಷ್ಯನ ನಂಬಲ್ಲ. ಈಗ ನಮ್ದು ಪಂಚಾಂಗಗಳು ನಂಬ್ತೀನಿ. ನಮ್ಮ ಮೈಸೂರು ಪಂಚಾಂಗ ನಿಮ್ಗೆ ಗೊತ್ತು, ಒಂಟಿಕೊಪ್ಪಲ್ ಪಂಚಾಂಗ ನಾನು ನೋಡ್ತೀನಿ. ಡೈಲಿ ಇವತ್ತೇನಿದೆ, ನಾಳೆ ಅಮಾವಾಸ್ಯೆ, ಪ್ರತಿಯೊಂದು ನಾನು ನೋಡ್ಕೊಂಡು ಹೋಗ್ತೀನಿ. ಸೊ ಹಂಗಾಗಿ ನಾನು ಜ್ಯೋತಿಷ್ಯನ ನಂಬ್ತೀನಿ. ಅವ್ರಿಗೆ ರಾಮ್ಜಿ ಸರ್ ನಾನು ಎಷ್ಟೋ ಸರಿ ಹೇಳಿದ್ದೆ, ಸರ್ ನಿಮ್ಮಿಂದ ನಂಗೆ ಬದುಕು ಕಟ್ಕೊಟ್ಟು ಅದೇ ಒಂಥರ ನನ್ಗೊಂದು ಸೀರಿಯಲ್ ಕೊಡಿ ಸರ್. ತುಂಬಾ ರಿಕ್ವೆಸ್ಟ್ ಮಾಡಿ ಕೇಳಿದ್ದೀನಿ. ಯಾಕೋ ಗೊತ್ತಿಲ್ಲ, ಅವ್ರು ನನ್ನ ಮೇಲೆ ಮನಸ್ಸೇ ಮಾಡಿಲ್ಲ. ಇನ್ನೊಮ್ಮೆ ನಾನು ಅವ್ರ ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡೋ ತರ ಇಲ್ಲಿಂದ ಕೇಳ್ಕೊಳ್ತಾ ಇದ್ದೀನಿ. ಅವ್ರೇನಾದ್ರೂ ಈ ಕಾರ್ಯಕ್ರಮ ನೋಡಿದ್ರೆ ದಯವಿಟ್ಟು ನಿಮ್ಮ ಪ್ರೊಡಕ್ಷನ್ ಅಲ್ಲಿ ನನ್ಗೊಂದು ಕೆಲಸ ಕೊಡಿ. ಯಾಕಂದ್ರೆ ಅದನ್ನ ಬಿಡಕ್ ಆಗ್ತಿಲ್ಲ. ಅದೊಂದು ನಂಗೆ ತವ್ರ ಮನೆ ತರ ಇದೆ. ರಾಮ್ಜಿ ಸರ್ ಪ್ರೊಡಕ್ಷನ್ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಕಲಾವಿದ್ರನ್ನ, ಸುಮ್ನೆ ಹೇಳೋದಲ್ಲ. ಅವ್ರು ಊಟ ಬಂದಾಗೆಲ್ಲ ಅವ್ರು ಕೇಳೋರು, ಊಟ ಚೆನ್ನಾಗಿತ್ತು ತಾನೇ ಮಧ್ಯಾಹ್ನ, ಆಮೇಲೆ ಈವ್ನಿಂಗ್ ಸ್ನಾಕ್ಸ್ ಚೆನ್ನಾಗಿದೆ ತಾನೇ ಅಂತ ಇಷ್ಟು ಚೆನ್ನಾಗಿ ಮನೆಯವ್ರ ತರ ನಮ್ಮನ್ನ ಕೇಳಿದ್ದಾರೆ. ಹಂಗಾಗಿ ನಾನು ಅವ್ರನ್ನ ಬಿಟ್ಕೊಡೋಕ್ ನನ್ಗೆ ಯಾವತ್ತೂ ನನ್ಗೆ ಇಷ್ಟ ಇಲ್ಲ. ಸರ್, ನನಗೆ ಒಂದು ಕೆಲಸ ಕೊಡಿ ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಅಂತ ಕೇಳ್ಕೊಳ್ತೇನೆ. ಸೊ 25 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದ್ಬಿಟ್ಟು. ಸೊ ಹಿಂದೆ ತಿರುಗಿ ನೋಡಿದ್ರೆ, ನಾನು ಈ ಒಂದು ಟೈಮ್ ನ, ಈ ಒಂದು ಸಿಚುವೇಶನ್ ನ ಮರೆಯಕ್ ಸಾಧ್ಯನೇ ಇಲ್ಲ ಅಂದ್ರೆ ಯಾವ್ದು? ಪುಟ್ಗೌರಿ ಮದ್ವೆ. ಅದನ್ನ ಮರೆಯಕ್ಕೆ ಆಗಲ್ಲ. ಈ ಮನ್ಸಲ್ಲೆಲ್ಲ ಪುಟ್ಗೌರಿ ಮದ್ವೆನೇ ಇದೆ. ಯಾಕಂದ್ರೆ ಅಂತ ಒಂದು ಒಳ್ಳೆ ಪ್ರಾಜೆಕ್ಟ್ ಲೈಫಲ್ಲಿ ಬರ್ಲೇ ಇಲ್ಲ. ತುಂಬಾ ಮಿಸ್ ಮಾಡ್ಕೋತೀನಿ. ಎಲ್ಲ ಅಲ್ಲಿರೋ ಕಲಾವಿದ್ರನ್ನ ಮಿಸ್ ಮಾಡ್ಕೋತೀನಿ, ಪ್ರೊಡಕ್ಷನ್ ನ ಮಿಸ್ ಮಾಡ್ಕೋತೀನಿ. ಅದ್ ಬಿಟ್ರೆ ನನ್ನ ಲೈಫಲ್ಲಿ ನಾನು ಮನೆ ತಗೊಂಡಿದ್ದು ಬೆಂಗಳೂರಲ್ಲಿ. ಮನೆ ತಗೊಂಡು ಅದನ್ನ ನನ್ನ ಹೆಸರು ಒಂದು ರಿಜಿಸ್ಟರ್ ಆಯ್ತಲ್ಲ ಬೆಂಗಳೂರಲ್ಲಿ. ಅದು ಒಂದು ತುಂಬಾ ಸಂತೋಷ ವಿಚಾರನೇ. ಯಾಕಂದ್ರೆ ಏನು ಇಲ್ಲದೆ ಒಂದು ಮಕ್ಕಳನ್ನ ಕರ್ಕೊಂಡು ಗಂಡನ್ನ ಕರ್ಕೊಂಡು ನಾನು ಬೆಂಗಳೂರಿಗೆ ಬಂದು ಇವತ್ತು ನಾನು ನನ್ನ ಗಂಡ ದುಡಿದು ಸಂಪಾದನೆ ಮಾಡಿ ಒಳ್ಳೆ ರೀತಿನಲ್ಲಿ ಒಂದು ಮನೆ ತಗೊಂಡು ಅದಕ್ಕೆಲ್ಲ ಒಂದು ಅಪ್ರಿಷಿಯೇಟ್ ಮಾಡಿದ್ರಲ್ಲ ನನ್ನ ಇಂಡಸ್ಟ್ರಿಯವರು. ಅದೆಲ್ಲ ಕೊಟ್ಟಿದ್ದು ಇಂಡಸ್ಟ್ರಿ ಭಿಕ್ಷೆನೆ. ಅವರೇ ಕೊಟ್ಟಿರೋದು, ನನಗೆ ಇಂಡಸ್ಟ್ರಿನೇ ಕೊಟ್ಟಿರೋದು. ನನಗೆ ಇನ್ನೆಲ್ಲಿಂದ, ನನಗೆ ಆಕ್ಟಿಂಗ್ ಬಿಟ್ರೆ ಬೇರೆ ಏನು ಕೆಲಸ ಬರಲ್ಲ ಮಧು. ನಾನು ಆಕ್ಟಿಂಗ್ ಮಾಡೋದೆ, ಆಕ್ಟಿಂಗಲ್ಲೇ ಬಂದಿರೋದು ಎಲ್ಲ. ನಾನು ಇಂಡಸ್ಟ್ರಿ ಕೊಟ್ಟಿರೋದು. ನಾನು ಏನಾದರೂ ಆಯ್ತು 2 ವರ್ಷಕ್ಕೊಮ್ಮೆ ನಾನು ಕಾರ್ ಚೇಂಜ್ ಮಾಡ್ತೀನಿ, ಅದು ನಿಮಗೂ ಗೊತ್ತಿರೋ ವಿಚಾರ. ಸೊ ಅದೊಂದು ಟ್ರೆಂಡ್ ನನಗೆ. ಮುಗ್ದಿರಲ್ಲ ಇನ್ನು.
ಮುಗ್ದಿರಲ್ಲ. ಹೌದು, ನನ್ನ ಕಾರ್ ಕಾರ್ ಚೇಂಜ್ ಮಾಡಿದಾಗ 50,000 ಓಡಿಸ್ಬಿಡ್ತೀನಿ. 2 ವರ್ಷಕ್ಕೆ ಒಂದು ಕಾರ್ ತಗೊಂಡು ಹಂಗೇನೆ ಶೋರೂಮ್ ಕೊಟ್ಬಿಟ್ಟು ನಮ್ಮಮ್ಮ ಅದೇ ಅಂತ ಯಾಕೆ ನಿಂಗೆ ಹಿಂಗ್ ಹುಚ್ಚು ಅಂತ ಇವಾಗ ಸ್ಕೋಡಾ ತಗೊಂಡ್ಬಿಟ್ಟಿದೀನಿ. ಅದು ಕುಶಕ್ಕು ಮಾಂಟೋ ಕಾರ್, ಅದು ಚೇಂಜ್ ಮಾಡಲ್ಲ, ಒಂದು 5 ವರ್ಷ ಅನ್ಕೊಂಡಿದ್ದೀನಪ್ಪ. ನೋಡೋಣ. ಅದಕ್ಕೆ ಚೇಂಜ್ ಮಾಡಲ್ಲ ಆ ಕಾರು. ನನಗೆ ಡ್ರೀಮ್ ಕಾರ್ ಬಂದು ಆಡಿ Q7. ನಂಗೆ ತುಂಬಾ ಇಷ್ಟ. ಆ ಕಾರ್ಗಳು ಹೆಸರು ಹೇಳಕ್ಕಿಂತ ಮುಂಚೆನೆ ನಾನು ಆಡಿ ಕಾರ್ ತಗೋಬೇಕು ಅನ್ಕೊಂಡಿದ್ದೆ. ಅದೇನೋ ಗೊತ್ತಿಲ್ಲ, ಅವಾಗಿಂದ ಆಡಿ ಕಾರ್ ತಗೋಬೇಕು ಅನ್ಕೊಂಡೆ. ಇನ್ನು ಆಡಿ ಕಾರ್ ತಗೊಳಕ್ಕಾಗಿಲ್ಲ. ಅವ್ರ ತಮ್ಮನ್ ತಗೊಂಡಿದೀನಿ ಸ್ಕೋಡಾ, ಅದೇ ಅವ್ರದೇ ಇದುವೆ. ಜೊತೆಗೆ ಈಗ ನೀವು ಇಷ್ಟು ವರ್ಷ ಇಂಡಸ್ಟ್ರಿ ಇರೋದ್ರಿಂದ ನಿಮ್ಗೆ ಡೀಪ್ ಆಗಿ ಅದ್ರೊಂದು ಗ್ರೌಂಡ್ ಲೆವೆಲ್ ಇಂದ ಗೊತ್ತಿರೋದ್ರಿಂದ ಈಗ ಇಂಡಸ್ಟ್ರಿ ಪ್ರತಿ ಸಲ ಯಾರಾದ್ರೂ ಹೊಸಬ್ರು ಬಂದ ತಕ್ಷಣ ಅಥವಾ ಹೊಸದಾಗಿ ಏನೋ ಬದಲಾವಣೆ ಆದ ತಕ್ಷಣ ಅಂದ್ರೆ ಈ ಕಮಿಟ್ಮೆಂಟ್ ಅನ್ನೋ ಒಂದು ವರ್ಡ್ ಅದು ಬಿಡ್ತಾನೆ ಇಲ್ಲ, ಇಂಡಸ್ಟ್ರಿನೇ ಬಿಟ್ಟು ಹೋಗ್ತಾನೆ ಇಲ್ಲ. ಈ ಕ್ಯಾಸ್ಟಿಂಗ್ ಕೌಚ್ ಅಂತಾರೆ, ಕಮಿಟ್ಮೆಂಟ್ ಅಂತ ಅಂತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ ಗುರು, ಆತರ ಎಲ್ಲ ನಮ್ಗೇನು ನಡೆದಿಲ್ಲ ಅಪ್ಪ. ನಾವೆಲ್ಲ ಆರಾಮಾಗಿ 25 ವರ್ಷ ಇದ್ ಮಾಡಿದೀವಿ. ಆತರ ಕಮಿಟ್ಮೆಂಟ್ ಹಂಗೆಲ್ಲ ಇವಾಗಿದೆ. ಇವಾಗ ಸ್ವಲ್ಪ ಹಂಗೆ ಕೇಳ್ತಿದ್ದಾರೆ ಅಂತ ಕೇಳ್ಪಟ್ಟಿದೀನಿ. ಬಟ್ ಗೊತ್ತಿಲ್ಲ ಅದು ಯಾವಾಗ ನಿಲ್ಲುತ್ತೆ ಅಂತ. ನಾವು ಸರಿ ಹೋಗ್ಬೇಕು ಫಸ್ಟ್. ಕಮಿಟ್ಮೆಂಟ್ ಅವ್ರು ಕೇಳ್ತಾರೆ ಅಂದ್ರೆ ನಾವ್ಯಾಕೆ ಹೋಗ್ಬೇಕು? ಕೇಳೋರ್ ತಪ್ಪು ಅಂತೀರಾ, ಹೋಗೋರ್ ತಪ್ಪು ಅಂತೀರಾ? ಅಲ್ಲಿ ನಾಯಿ 1000 ಬಗಳ್ತಾ ಇರತ್ತೆ ಗುರು. ನಾವು ಅದಕ್ಕೆ ನಾಯಿಗೆ ನಾವು ಕಚ್ಚಕ್ಕಾಗತ್ತಾ? ನಾಯಿ ನನಗ್ ಕಚ್ಚುತ್ತೆ, ನಾನು ನಾಯಿ ಕಚ್ಲಾ? ನಾಯಿನ ಹಿಂಗ್ ತಳ್ಬಿಟ್ಟು ನಾವು ಹೋಗ್ತಾ ಇರ್ಬೇಕು ಮುಂದೆ. ಆನೆ ಹೋಗ್ತಾ ಇರುತ್ತೆ, ನಾಯಿ ಬಗಳ್ತಾ ಇರುತ್ತೆ. ಆನೆಗೆ ಏನಾರ ಒಂಚೂರು, ಅದೇ ತರ ನಾನು ಆನೆ ತರ ಹೋಗ್ತಾ ಇರ್ತೀನಿ. ನಾಯಿಗಳು ಬಗಳ್ಕೊತಾ ಇರ್ಲಿ, ಐ ಡೋಂಟ್ ಕೇರ್. ನಾನು ಜೀವನ ಮಾಡಕ್ ಬಂದಿದ್ದೀನಿ, ಇಲ್ಲ ಅಂತ ಹೇಳ್ತಲ್ಲ. ಜೀವನಕ್ಕೆ ಕಲಾವಿದೆಯಾಗಿ ಜೀವನ ಮಾಡೋದು ಅಷ್ಟೇ ನನಗೆ ಗೊತ್ತಿರೋದೇ ಹೊರತು ಬೇರೆ ಕೆಲಸ ನನಗೆ ಗೊತ್ತಿಲ್ಲ. ಹಾಗಂತ ಹೇಗೇಗೋ ಬದುಕಕ್ ನನ್ಗೆ ಇಷ್ಟ ಇಲ್ಲ. ಒಂದು ಲೈನ್ ಹಾಕೊಂಡಿದೀನಿ, ಅದೇ ತರ ನಾನು ಬದುಕಬೇಕು ಅಂತ ನನ್ನ ಆಸೆ. ಈ ಕಮಿಟ್ಮೆಂಟು ಅದೆಲ್ಲ ನನ್ನ ಹತ್ರ ಆಗಲ್ಲ. ಬೇಕಾದ್ರೆ ಸಂಭಾವನೆ ಸ್ವಲ್ಪ ಕೊಟ್ಬಿಡಿ, ನನ್ಗೆ ಏನ್ ತಗೋತೀನಿ ಅದ್ರಲ್ಲಿ ಅರ್ಧ ಕೊಡಿ. ಕಮಿಟ್ಮೆಂಟ್ ಎಲ್ಲ ನನ್ನ ಹತ್ರ ಇಲ್ಲ, ನಾನು ಕೇಳ್ಬೇಡಿ ಅಂತೀನಿ. ನಾನು ಯಾರು ಕೇಳೋದು ಇಲ್ಲ. ನನ್ಗೇನ್ ನನ್ನ ನೋಡಿದ್ರೆ ಏನ್ ಭಯನೋ, ನನ್ ಜೋರ್ ಅಂತಾನೋ ನನಗ್ ಗೊತ್ತಿಲ್ಲ. ನನ್ನ ಹತ್ರ ಯಾರು ಕೇಳಿಲ್ಲ. ಬಟ್ ಕೇಳೋರ್ಗೆ ಹೋಗೋರ್ಗೆ ಅವ್ರಿಗೆ ಬಿಟ್ಟಿದ್ದು, ಅವ್ರ ಮನಸ್ಥಿತಿಗೆ ಬಿಟ್ಟಿದ್ದು, ಅವ್ರ ವ್ಯಕ್ತಿತ್ವಕ್ಕೆ ಬಿಟ್ಟಿದ್ದು. ಯಾಕೆಂದ್ರೆ ಸ್ಯಾಂಡಲ್ವುಡ್ ಅಂದ ತಕ್ಷಣ ಚಂದನವನ ಆ ಹೆಸರಲ್ಲೇ ಆ ಒಂದು ಚಂದ ಇದೆ. ಸೊ ಈ ಚಂದನವನಕ್ಕೆ ಸಡನ್ ಆಗಿ ರೀಸೆಂಟ್ ಆಗಿ ಮೀಟು ಅಂತೆಲ್ಲ ಬಂತು. ಈ ತರ ಎಲ್ಲ ವಿಚಾರಗಳು ಬಂದಾಗ ಸೊ ಅದನ್ನ ನೀವು ಇಷ್ಟು ಲಾಂಗ್ ಲೈಫ್ ನೋಡ್ಕೊಂಡ್ ಬಂದಿರಾ ಇಂಡಸ್ಟ್ರಿಲಿ, ಹಿಂಗೆಲ್ಲ ಇದ್ಯಾ ಅಂತ ಒಂದು ಇಲ್ಲ. ಯಾಕಂದ್ರೆ ನಾನು ಇವಾಗ ಒಬ್ರು ಕೆನ್ನೆ ಹೊಡೆದ್ರೆ ನೀವು ಅಲ್ಲೇ ರೆಸ್ಪಾನ್ಸ್ ಮಾಡ್ಬೇಕು ನನಗೆ. ನೀವು 10 ವರ್ಷಕ್ಕೆ ಹೋಗ್ಬಿಟ್ಟು ನನ್ಗೆ ಅವತ್ ಕೆನ್ನೆ ಹೊಡೆದೆ ಅಂತ ಹೇಳಿದ್ರೆ ಯಾರು ನಂಬ್ತಾರೆ ಗುರು? ವಿಡಿಯೋ ಎಲ್ಲ ಮಾಡ್ಕೊಂಡಿರ್ತೀರಾ ಅದನ್ನ ತೋರ್ಸಕ್ಕೆ ಅವತ್ ಕೆನ್ನೆ ಹೊಡೆದ ನೋಡು ಅಂತ. ನಾನೇನು ಇವತ್ತು ನನಗೆ ಕೊಟ್ರೆ ನನ್ ತಿರುಗ್ಸ್ ಅಲ್ಲೇ ಕೊಟ್ಟು ಬರೋದೆ. ನಾನು ಮುಲಾಜೆ ನೋಡಲ್ಲ. ನಾನು ಅವ್ರ ಮನೆ ತಿಂತಾ ಇಲ್ಲ, ಅವ್ರ ಮನೆ ಎತ್ಕೊಂಡ್ ಬರ್ತಾ ಇಲ್ಲ. ತಿನ್ನೋದು ನನ್ನ ಮನೆ ದುಡ್ಡು, ನಾನ್ ಕಷ್ಟಪಡೋದು, ನಾನ್ ಮಕ್ಕಳನ್ನ ಕಷ್ಟಪಟ್ಟು ಸಾಕಿರೋದು. ಗಂಡ ಮನೆ ಮಕ್ಕಳು ಅಂತ ದುಡಿತಾ ಇರೋಳು ನಾನು ಯಾಕೆ ಯಾರಿಗೋ ಹೋಗಿ ತಲೆ ಬಾಗ್ಲಿ? ನನ್ ಕೆಲಸ ಕೊಡ್ತಾ ಇರೋದು ಇಂಡಸ್ಟ್ರಿ ಅವ್ರು ಏನಾದ್ರು ಮಾತಾಡಿದ್ರೆ ನಾನ್ ತಿರ್ಗ್ಸ್ ಮಾತಾಡೋದು ನನಗೆ ಗೊತ್ತು, ಮಾತಾಡ್ತೀನಿ. ಸುಮ್ನೆ ಯಾಕೆ ಮಾತಾಡಕ್ ಹೋಗ್ಲಿ? ಆಯ್ತಲ್ವಾ? ಹಾಗಾಗಿ ಕೇರೆ ಮಾಡಲ್ಲ ನಾನು ಆ ವಿಚಾರಕ್ಕೆ. ನಾನು ಯಾವುದೇ ಕಾರಣಕ್ಕೂ ನಾನು ಕೇರೆ ಮಾಡಲ್ಲ. ನನ್ಗದೇನೋ ಗೊತ್ತಿಲ್ಲ, ಅದು ನನ್ನ ಹತ್ರ ಬರೋದು ಇಲ್ಲ. ಬಂದ್ರೆ ನನಗೆ ಗೊತ್ತು ಹೆಂಗ್ ತಳ್ಳಾಕ್ಬೇಕು ಅಂತ ನಾನು ತಳ್ಳಾಕ್ತೀನಿ. ಯಾರು ಇಲ್ಲಿವರೆಗೂ ಆ ಧೈರ್ಯ ಎಲ್ಲ ಮಾಡಿಲ್ಲ. ನನ್ಗೆ ಅಷ್ಟ್ ಧೈರ್ಯ ಮಾಡಿ ಮಾತಾಡ್ತಿದ್ದಾರೆ ಅಂದ್ರೆ ಅವರು ಸುಮಾರು ಕೆರೆ ನೀರ್ ಕುಡ್ಕೊಂಡ್ ಬಂದಿರ್ಬೇಕು. ಸುಮಾರು ಕೆರೆ ನೀರ್ ಕುಡ್ಕೊಂಡ್ ಬರ್ದೇ ಇದ್ರೆ ನಾನು ಕುಡ್ಸೋದ್ ನನಗೆ ಗೊತ್ತು. ಕುಡಿಸ್ದೆ ಬಿಡೋದಿಲ್ಲ ನಾನು. ಯಾಕಂದ್ರೆ ನಾನು ತುಂಬಾ ಕಷ್ಟದಿಂದ ಬಂದಿರೋದು, ಕಷ್ಟ ನೋಡ್ಕೊಂಡ್ ಬಂದಿರೋಳು. ಅಂದ್ರೆ ನಮ್ಮಪ್ಪ ಮಾಸ್ಟರ್ ಆಗಿರ್ಬೋದು, ನಾನ್ ಮಾಸ್ಟರ್ ಮಗಳಾಗಿರ್ಬೋದು, ದೊಡ್ಡ ಮನೆಗೆ ನಾನು ಸೇರಿರೋದು ಹುಟ್ಟಿರೋದಲ್ಲ. ಅದ್ರ ಮಧ್ಯೆ ನಾವು ಜೀವನ ಮಾಡ್ತೀವಲ್ಲ. ಇಲ್ಲೇನೋ ಒಂದು ಬದುಕು ಕಟ್ಕೊಬೇಕು ಅಂತ ಬೆಂಗಳೂರಿಗೆ ಬಂದು ಬದುಕು ಕಟ್ಕೊಂಡಿದ್ದೀನಲ್ಲ. ಇಲ್ಲಿ ನಾನು ಬದುಕು ಕಟ್ಕೊಂಡಿರೋದು ನಾನು ಯಾವ ತರ ಕಟ್ಕೊಂಡಿದೀನಿ ಇದು ನನಗ್ ಗೊತ್ತು. ನನ್ನ ಮೆಚ್ಚೋ ನನ್ನ ಪರಮಾತ್ಮಂಗ್ ಗೊತ್ತು. ಇವ್ರಿಗೆಲ್ಲ ಏನ್ ಗೊತ್ತು? ಮಾತಾಡೋರ್ಗೆ ಅವ್ರು 1000 ಹೇಳ್ತಾರೆ. ಅಯ್ಯೋ ಇವ್ರಿಗೇನಪ್ಪ ಮನೆ ತಗೊಂಡ್ಬಿಟ್ರು, ಇವ್ರಿಗೇನಪ್ಪ ಕಾರ್ ಚೇಂಜ್ ಮಾಡಿ, ಇವ್ರಿಗೇನಪ್ಪ ಐಫೋನ್ ತಗೊಂಡ್. ಇವ್ರ ಅಪ್ಪನ ಮನೆ ದುಡ್ಡ ನಾನ್ ತಗೊಂಡಿದೀನಿ, ನಾನ್ ಕಷ್ಟಪಡ್ತೀನಿ, ನಾನು EMI ಕಟ್ತೀನಿ ಗುರು. ಹಂಗ್ ಧೈರ್ಯ ಇದ್ರೆ ಅವರು EMI ಕಟ್ಲಿ ತಗೊಂಡು. ನಾನ್ ದುಡಿತೀನಿ, EMI ಕಟ್ತೀನಿ. ನನ್ ಮಕ್ಳು ದುಡಿತಾ ಇದಾರೆ, ನನ್ ಮಕ್ಳು ಕಟ್ತಾರೆ. ಯಾಕೆ ಯೋಚನೆ ಮಾಡ್ಬೇಕು ನಾನು? ಇವ್ರು ಹೇಳೋದು ಹೆಂಗೆಂಗೋ ತಗೊಂಬಂದಿರುವ ಹಂಗ್ ನನ್ ಮುಂದೆ ಅಂದ್ರೆ ನಾನು ಸುಮ್ನೆ ಬಿಡೋದಿಲ್ಲ. ಅವ್ರು ಎಲ್ಲಿಂದ ಬಂದ್ರು ಅಲ್ಲಿಗೆ ವಾಪಸ್ ಕಳಿಸ್ಬಿಡ್ತೀನಿ. ನನ್ ಮುಂದೆ ಯಾರು ಹೇಳಲ್ಲ, ಎಲ್ಲ ಹಿಂದೆ ಮಾತಾಡ್ಕೋತಾರೆ. ಐ ಡೋಂಟ್ ಕೇರ್. ಹಿಂದೆ ಮಾತಾಡೋರು ನಾನು ಅವಾಗ್ಲೇ ಹೇಳ್ದೆ, ನಾನು ಕಾಲ ಎಳಿಯೋರು ಕಾಲ ಹತ್ರ ಇರ್ತಾರೆ, ಹೃದಯ ಕಪ್ಕೊಳ್ಳೋರು ಹೃದಯದಲ್ಲಿ ಇರ್ತಾರೆ. ಹೌದು. ಯಾಕೆಂದ್ರೆ ಯಾವಾಗ್ಲೂ ಇವಾಗ ಇಂಡಸ್ಟ್ರಿಲಿ ಅದೊಂದು ಟಾಕ್ ಬರುತ್ತೆ. ರೀಸೆಂಟ್ ಆಗಿ ಯಾರೋ ಹೇಳ್ತಾ ಇದನ್ನು ಕೇಳಿದೆ,
ಇವ್ರಿಗೆಲ್ಲ ಎಲ್ಲಿಂದ ಬರುತ್ತೆ ದುಡ್ಡು, ಇಷ್ಟೊಂದು ಟ್ರಿಪ್ಗಳೆಲ್ಲ ಮಾಡ್ತಾರೆ, ಇವ್ರಿಗೆ ಎಲ್ಲಿಂದ ಬರುತ್ತೆ ದುಡ್ಡು, ಸೊ ಇವ್ರು ಇದೆಲ್ಲ ತಗೊಂತಾರೆ, ಇವ್ರಿಗೆ ಎಲ್ಲಿಂದ ಬರುತ್ತೆ ದುಡ್ಡು. ಹೊಟ್ಟೆ ಉರಿ ಗುರು, ಹೊಟ್ಟೆ ಉರಿ ಅವ್ರಿಗೆ. ಅವ್ರು ಹೋಗ್ಲಿ, ಅವರು ಬರ್ಲಿ, ಅವ್ರೆಲ್ಲ ಹೋಗ್ತಿ, ಅವ್ರ ಇಷ್ಟ ಅದು. ಅದ್ ಕೇಳಕ್ ನಮ್ಗೆ ಹಕ್ಕೇನಿದೆ? ಈ ಕರೆಕ್ಟ್ ದುಬೈಗೆ ಹೋಗ್ತಾರೆ, UK ಹೋಗ್ತಾರೆ, ಅಲ್ಲಿ ಹೋಗ್ತಾರೆ. ಅವ್ರಿಗೆ ಯಾರು ಕರ್ಕೊಂಡ್ ಹೋಗ್ತಾರೋ, ಯಾರು ಬಿಡ್ತಾರೋ ಅದ್ ನಮ್ಗೆ ಗೊತ್ತಿಲ್ಲ. ಅವ್ರಿಗೆ ನಮಗ್ ಸಿಗದೆ ಇರೋದು ಅವ್ರಿಗೆ ಸಿಕ್ಕಿದೆ ಏನ್ ಮಾತಾಡ್ತಾರ ಅಷ್ಟೇ ಹೊರತು ಆ ಸರಿ ಮಾಡೋದು ಏನಿಲ್ಲ ಅಲ್ಲಿ. ಆಯ್ತಾ? ಅವಳು ಹೋಗ್ತಿದ್ದಾಳ, ಅವ್ರು ಆತರ. ನಾವು ಸರಿ ಮಾಡೋದೇನಿದೆ? ಏನು ಇಲ್ಲ. ಅವ್ರ ದುಡ್ಡು, ಅವ್ರ ಕಾಸು ಕೇಳಿದ್ರೆ ಅವ್ರ ಅಪ್ಪ ಅಮ್ಮ ಕೇಳ್ತಾರೆ, ಕೇಳಿದ್ರೆ ಅವ್ರ ಗಂಡ ಕೇಳ್ತಾರೆ. ನಾವ್ ಯಾರು ಕೇಳಕ್ಕೆ ಗುರು? ನೀನ್ ಯಾರು ಕೇಳಕ್ಕೆ ಅಂದ್ರೆ ಅವ್ರು ಯಾಕೆ ಮಾತಾಡ್ಬೇಕು? ನನ್ಗೆ ಅದು ಇಷ್ಟ ಆಗಲ್ಲ. ಮತ್ತೊಂದಷ್ಟು ನಿಮ್ ಜೊತೆ ನಿಮ್ ಲೈಫ್ ಬಗ್ಗೆ ಇನ್ನೊಂದಷ್ಟು ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. BNTV, ಇದು ನಿಮ್ಮ ಧ್ವನಿ.